ನಮಸ್ಕಾರ ಸ್ನೇಹಿತರೆ. ಅಪಾರ ಏಕಾದಶಿ ವ್ರತ ಯಾವಾಗ ಆಚರಿಸಬೇಕು ಮತ್ತು ಸಮಯ ಏನೇನು ಮಾಡಬೇಕು, ಉಪವಾಸ ಯಾವಾಗ ಮಾಡಬೇಕು, ಯಾವಾಗ ವ್ರತನ ಮುರಿಬೇಕು, ಎಲ್ಲದನ್ನು ಕೂಡ ಡೀಟೇಲ್ಸ್ ಆಗಿ ನಾನು ನಿಮಗೆ ತಿಳಿಸ್ತೇನೆ. ಬನ್ನಿ ಸ್ನೇಹಿತರೆ. ಅಪಾರ ಏಕಾದಶಿ ಆರಂಭ ಯಾವಾಗ? ಚಂದ್ರಮಾಸದ 11ನೇ ದಿನ ಬರುತ್ತದೆ. ಈ ತಿಥಿ ಸಾಮಾನ್ಯವಾಗಿ ಹಿಂದಿನ ದಿನ ಸಂಜೆ ಅಥವಾ ರಾತ್ರಿ ಆರಂಭವಾಗುತ್ತದೆ. ಅಂದರೆ ಇವತ್ತು ಮಂಗಳವಾರ ಬಂದಿದೆ, ಮಂಗಳವಾರದಿಂದ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗಿದೆ. ಆದರೆ ವ್ರತವನ್ನು ಮುಖ್ಯವಾಗಿ ಸೂರ್ಯೋದಯದಿಂದ ಆರಂಭವನ್ನು ಮಾಡಬೇಕಾಗುತ್ತದೆ. ಅಂದರೆ ಬುಧವಾರ 13ನೇ ತಾರೀಕು ನಾವು ಆರಂಭ ಮಾಡೋದು ಒಳ್ಳೆಯದಾಗುತ್ತದೆ. ಯಾಕೆಂದರೆ ಮಧ್ಯಾಹ್ನ ಸಂಜೆಯಿಂದ ಸ್ಟಾರ್ಟ್ ಆಗಿದ್ದು ಮುಖ್ಯ ಅಲ್ಲ, ಬೆಳಗ್ಗೆ ಸೂರ್ಯೋದಯದಲ್ಲಿ ಪೂಜೆ ಮಾಡುವುದು ಬಹು ಮುಖ್ಯವಾಗಿರುತ್ತದೆ. ಅಮಾವಾಸ್ಯೆನೇ ಆಗಿರಲಿ, ಹುಣ್ಣಿಮೆನೇ ಆಗಿರಲಿ, ಮತ್ತು ಏಕಾದಶಿ ಆಗಿರಲಿ, ಯಾವ ದಿನ ಬಂದಿದೆ ಅನ್ನೋದು ಮುಖ್ಯ ಅಲ್ಲ, ಯಾವ ಸಮಯದಲ್ಲಿ ಮುಕ್ತಾಯವಾಗುತ್ತದೆ ಎಂಬುದನ್ನು ನೋಡಿಕೊಂಡು ಆಲ್ಮೋಸ್ಟ್ ನಾವು ಸೂರ್ಯೋದಯದ ಮುಂಚೆನೇ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಸೂರ್ಯೋದಯದ ಸಮಯದಲ್ಲಿ ನಾವು ಪೂಜೆ ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತದೆ. ಉಪವಾಸವನ್ನು ಯಾವ ಸಮಯದಲ್ಲಿ ಮಾಡಬೇಕಪ್ಪ ಅಂದರೆ ಬೆಳಗ್ಗೆ ಸೂರ್ಯೋದಯದ ನಂತರ ಉಪವಾಸವನ್ನು ಆರಂಭ ಮಾಡಬೇಕು. ಹಿಂದಿನ ರಾತ್ರಿ ಲಘು ಆಹಾರ ತೆಗೆದುಕೊಳ್ಳುವುದು ಉತ್ತಮವಾಗಿರ್ತದೆ. ಅಂದರೆ ಬೇಗ ಆಹಾರವನ್ನು ತಗೊಳ್ಳೋದು ಉತ್ತಮವಾಗಿರುತ್ತದೆ. ಬೆಳಗ್ಗೆ ಸ್ನಾನ ಮಾಡಿದ ನಂತರ ಪೂಜೆಯನ್ನು ಆರಂಭಿಸಿ. ಪೂಜೆಯನ್ನು ಆರಂಭ ಮಾಡುವ ಸಮಯದಿಂದಲೇ ನೀವು ಬೆಳಗಿನ ಜಾವದಿಂದಲೇ ನೀವು ಉಪವಾಸವನ್ನು ತಗೋಬೇಕು. ಮತ್ತು ಪೂಜೆ ಮಾಡುವ ಉತ್ತಮ ಸಮಯವನ್ನು ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. 4:30ರಿಂದ 6 ಗಂಟೆ ಬೆಳಗ್ಗೆ ಪೂಜೆ ಮಾಡಬೇಕು. ನಿಮ್ಮ ಕೈಲಿ ಆಗಿಲ್ಲ ಅಂದರೆ 5ರಿಂದ 9 ಗಂಟೆಗೂ ಕೂಡ ಒಳ್ಳೆಯ ಸಮಯ ಇದೆ, ಅವಾಗೂ ಕೂಡ ನೀವು ಪೂಜೆ ಮಾಡ್ಬೋದು. ದೀಪ ಹಚ್ಚಿ ಪೂಜೆ ಮಾಡಬೇಕು. ತುಳಸಿಯನ್ನು ಅರ್ಪಣೆ ಮಾಡಬೇಕು. ಮಂತ್ರವನ್ನು ಜಪಿಸಬೇಕು. ವಿಷ್ಣುವಿನ ಮಂತ್ರವನ್ನು 108 ಬಾರಿ ಜಪಿಸಬೇಕು. ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಅಟ್ಲೀಸ್ಟ್ 25 ಬಾರಿ 11 ಬಾರಿ ಕೂಡ ಜಪಿಸಿದರೆ ಒಳ್ಳೆಯದಾಗುತ್ತದೆ. ಮತ್ತು ಉಪವಾಸವನ್ನು ನೀರು ಸಹ ಕುಡಿಯದೆ ನಾವು ಉಪವಾಸವನ್ನು ಮಾಡ್ಬೋದು. ಬಟ್ ಆರೋಗ್ಯದ ಸಮಸ್ಯೆ ಇದ್ದರೆ, ಆರೋಗ್ಯದ ತೊಂದರೆ ಇದ್ದರೆ ಸ್ನಾನ ಮಾಡಿದ ನಂತರ ಉಪವಾಸವನ್ನು ನೀವು ಮಾಡ್ತೀರಾ. ಆರೋಗ್ಯದ ಸಮಸ್ಯೆ ಇದ್ದವ್ರು ಏನು ಮಾಡ್ತೀರಾ ಅಂದರೆ ಹಣ್ಣು ಮತ್ತು ನೀರನ್ನು ಸೇವನೆ ಮಾಡಿ ನೀವು ಉಪವಾಸವನ್ನು ಕೂಡ ಮಾಡಬಹುದು, ಏನೂ ತೊಂದರೆ ಆಗುವುದಿಲ್ಲ. ಮತ್ತು ಉಪವಾಸವನ್ನು ಮುರಿಯುವ ಅನುಕೂಲವಾದಂತಹ ಸಮಯವನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಅಂದರೆ ಏಕಾದಶಿಯ ಉಪವಾಸ ಎಲ್ಲ ಮುಗಿದ ನಂತರ ನಾವೇನು ಮಾಡಬೇಕಪ್ಪ ಅಂದರೆ ಮುಂದಿನ ದಿನ ದ್ವಾದಶಿ ದಿನ ಬೆಳಗ್ಗೆ 6:30ರಿಂದ 9 ಗಂಟೆ ಒಳಗೆ ಸೂರ್ಯೋದಯದ ನಂತರ ಮಾತ್ರ ಉಪವಾಸವನ್ನು ಮುರಿಯಬೇಕು. ಹಣ್ಣು ತುಳಸಿ ನೀರಿನಿಂದ ಆರಂಭಿಸುವುದು ಕೂಡ ಉತ್ತಮವಾಗಿದೆ. ಈ ಏಕಾದಶಿ ನೀವು ಅಂದುಕೊಂಡಂತಹ ಕಾರ್ಯಗಳು ಕೂಡ ಈಡೇರಲಿ. ಎಲ್ಲರಿಗೂ ಮತ್ತೊಮ್ಮೆ ಏಕಾದಶಿಯ ಶುಭಾಶಯಗಳು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಧನ್ಯವಾದಗಳು.